ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ನಾರಾ ವರ್ಸಸ್ ಗಾಲಿ ರಕ್ತ ಚರಿತ್ರೆ. ನಾನು ಕೀರ್ತಿಶ್ರೀ. ಬಳ್ಳಾರಿಯಲ್ಲಿ ಹೊಸ ವರ್ಷದ ದಿನ ನಡೆದಿರೋ ರಾಜಕೀಯ ಗಲಾಟೆಯಲ್ಲಿ ಒಂದು ಹೆಣ ಬಿದ್ದಿದೆ. ಈ ಹೆಣ ಬಿದ್ದಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ಅಲ್ಲಿ ರಣರೋಚಕ ಇತಿಹಾಸ ತೆರೆಕೊಳ್ತಾ ಹೋಗುತ್ತೆ. ಆಂಧ್ರದ ರಾಯಲಸೀಮೆಯ ಫ್ಯಾಕ್ಷನಿಸಂ ಪಳೆಯುಳಿಕೆಗಳು ಕಾಣಿಸ್ಕೊಳ್ಳುತ್ತವೆ. ಸದ್ಯಕ್ಕೆ ರಾಯಲಸೀಮೆಯಲ್ಲಿ ಫ್ಯಾಕ್ಷನಿಸಂ ಇಲ್ವೇ ಇಲ್ಲ ಅನ್ನೋ ಮಟ್ಟಿಗೆ ಕಡಿಮೆಯಾಗಿದೆ. ಆದರೆ ಬಳ್ಳಾರಿಯಲ್ಲಿ ಇನ್ನೂ ಕಡಿಮೆಯಾಗಿಲ್ಲ. ಇದರ ಒಳ ಹೊಕ್ಕು ನೋಡಿದಾಗ ಎರಡು ಕುಟುಂಬಗಳ ನಡುವಿನ ಹಗೆತನ ಇತಿಹಾಸ ಬಿಚ್ಚಿಕೊಳ್ಳುತ್ತೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ? ಜೈ ವಾಲ್ಮೀಕಿ! ಜನವರಿ 1, 2026 ಗುರುವಾರ. ಇಡೀ ರಾಜ್ಯವೇ ಅಲ್ಲ, ದೇಶದ ಜನ ಮತ್ತು ಜಗತ್ತಿನ ಜನ ಹೊಸ ವರ್ಷದ ಸಂಭ್ರಮದಲ್ಲಿದ್ರು. ಹ್ಯಾಪಿ ನ್ಯೂ ಇಯರ್ ಅಂತ ಕುಣಿದು ಕೋಪ್ಪಳಿಸ್ತಿದ್ರು. ನ್ಯೂ ಇಯರ್ ಸಂಭ್ರಮ ಮುಗಿಸಿ ಲಾಂಗ್ ವೀಕೆಂಡ್ಗೆ ರೆಡಿ ಆಗ್ತಿದ್ರು. ಹೀಗಿದ್ದಾಗ ರಾತ್ರಿ 9 ಗಂಟೆ ಸುಮಾರಿಗೆ ಬಳ್ಳಾರಿಯಲ್ಲಿ ಒಂದು ಹೆಣ ಬಿದ್ದಿದೆ ಅನ್ನೋ ಸುದ್ದಿ ಬಂದಿತ್ತು. ಈ ಸುದ್ದಿಯನ್ನ ಕೇಳಿ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಬ್ಯಾನರ್ ಕಟ್ಟು ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿ ಪ್ರಾಣವನ್ನ ಕಳೆದುಕೊಂಡಿದ್ದ. ಕರ್ನಾಟಕದಲ್ಲಿ ಇದು ರಾಜಕೀಯ ನಾಯಕರ ನಡುವಿನ ಗಲಾಟೆ ಅಂತ ಹಲವರು ಭಾವಿಸಿದ್ದಾರೆ. ಆದ್ರೆ ಬಳ್ಳಾರಿ ಪಾಲಿಟಿಕ್ಸ್ಗೆ ಗೊತ್ತಿರೋರಿಗೆ ಮಾತ್ರ ಇದರ ಆಳಹರಿವು ಗೊತ್ತಾಗಿತ್ತು. ಅನಂತಪುರದಿಂದ ಬಳ್ಳಾರಿಗೆ ಬಂದಿದ್ದ ನಾರಾ ಕುಟುಂಬ. ಸೂರ್ಯನಾರಾಯಣ ರೆಡ್ಡಿ ಕೈ ಹಿಡಿದ ಗ್ರಾನೈಟ್ ವ್ಯವಹಾರ. ನಾರಾ ಸೂರ್ಯನಾರಾಯಣ ರೆಡ್ಡಿ ಹಲವು ದಶಕಗಳ ರಾಜಕಾರಣ ಗೊತ್ತಿರೋ ಕನ್ನಡಿಗರಿಗೆ ಈ ಹೆಸರು ಅಲ್ಪಮಟ್ಟಿಗೆ ಚಿರಪರಿಚಿತವಾಗಿರುತ್ತೆ. ಮೊದಲು ಬಿಜೆಪಿಯಲ್ಲಿದ್ದ ಅವರು ಬಳಿಕ ಜೆಡಿಎಸ್ ಸೇರಿದ್ದ ನಾರಾ ಸೂರ್ಯನಾರಾಯಣ ರೆಡ್ಡಿ ಕರ್ನಾಟಕದ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಅತ್ಯಾಪ್ತರು. ಬಳ್ಳಾರಿ ಪೊಲಿಟಿಕ್ಸ್ ಗೊತ್ತಿರೋರಿಗೆ ಸೂರ್ಯನಾರಾಯಣ ರೆಡ್ಡಿ ಚಿರಪರಿಚಿತರು. ಮೂಲತಃ ಆಂಧ್ರದ ಅನಂತಪುರ ಜಿಲ್ಲೆಯ ರಾಯದುರ್ಗನವರಾದ ನಾರಾ ಸೂರ್ಯನಾರಾಯಣ ರೆಡ್ಡಿ ಬಳ್ಳಾರಿಗೆ ಬಂದು ನೆಲೆಸಿದ್ರು. ಕರ್ನಾಟಕದಲ್ಲಿ ಗ್ರಾನೈಟ್ ಪರ್ಮಿಟ್ ಪಡೆದು ಗಣಿಗಾರಿಕೆ ಮಾಡಲು ಆರಂಭಿಸಿದ್ರು. ಕರ್ನಾಟಕದಲ್ಲಿ ಗ್ರಾನೈಟ್ ಗಣಿಗಾರಿಕೆಗೆ ಪರ್ಮಿಟ್ ಪಡೆದಿದ್ದ ಸೂರ್ಯನಾರಾಯಣ ರೆಡ್ಡಿಗೆ ಗ್ರಾನೈಟ್ ಗಣಿಗಾರಿಕೆ ಕೈ ಹಿಡಿದಿತ್ತು. ತುಂಬಾ ಬೇಗ ವಿದೇಶಿಗಳಿಗೆ ಗ್ರಾನೈಟ್ ಎಕ್ಸ್ಪೋರ್ಟ್ ಮಾಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ರು. ಹೀಗೆ ಕೈತುಂಬಾ ಹಣ ಬರುತ್ತಿದ್ದಂತೆ ರಾಜಕೀಯದಲ್ಲಿ ಒಂದು ಕೈ ನೋಡುವ ಅಂತ ರಾಜಕಾರಣಕ್ಕೆ ಇಳಿದಿದ್ರು. 1999ರಲ್ಲಿ ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆದರೆ ಕಾಂಗ್ರೆಸ್ನ ಅಲಂ ವೀರಭದ್ರ ವಿರುದ್ಧ ಸೋತು ಹೋಗಿದ್ರು. ಇದಾದ ಬಳಿಕ ಅವರು ಜೆಡಿಎಸ್ಗೆ ಸೇರ್ಪಡೆಯಾದರು. ಇಲ್ಲಿಂದಲೇ ನಾರಾ ಮತ್ತು ಗಾಲಿ ಕುಟುಂಬದ ನಡುವೆ ಬಳ್ಳಾರಿಯ ಆಧಿಪತ್ಯಕ್ಕೆ ಹೋರಾಟ ಆರಂಭವಾಯಿತು. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ನಾರಾ ರೆಡ್ಡಿ ನೇಪಥ್ಯಕ್ಕೆ. ರಾಜಕೀಯ ಬಿಟ್ಟು ವ್ಯವಹಾರದತ್ತಲೇ ಹೆಚ್ಚಿನ ಗಮನ. 1999ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ನಾರಾ ಸೂರ್ಯನಾರಾಯಣ ರೆಡ್ಡಿ ಸೋತು ಹೋಗಿದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಬಿಟ್ಟು ಅವರು ಜೆಡಿಎಸ್ ಸೇರ್ಪಡೆಯಾಗಿದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಜೆಡಿಎಸ್ ಬೆಳೆಸಲು ತಮ್ಮದೇ ಆದ ಶ್ರಮ ಹಾಕಿದ್ರು. ಇದು 2004ರಲ್ಲಿ ಫಲ ಕೊಟ್ಟಿತ್ತು. ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ ಸೂರ್ಯನಾರಾಯಣ ರೆಡ್ಡಿ ಜೆಡಿಎಸ್ನಿಂದ ಗೆದ್ದು ಬೀಗಿದ್ರು.
ಈ ಮೂಲಕ ಕುಮಾರಸ್ವಾಮಿ ಜೊತೆಗೆ ಆಪ್ತತೆ ಬೆಳೆಸಿಕೊಂಡ್ರು. ಆದರೆ 2008ರ ವೇಳೆಗೆ ರಾಜ್ಯದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆಯಾಯಿತು. ಇದಾದ ಬಳಿಕ ನಾರಾ ಸೂರ್ಯನಾರಾಯಣ ರೆಡ್ಡಿ ಚುನಾವಣೆ ರಾಜಕೀಯಕ್ಕೆ ಗುಡ್ ಬೈ ಹೇಳಿ ಸಕ್ರಿಯ ರಾಜಕಾರಣದತ್ತ ಮಾತ್ರ ಆಸಕ್ತಿ ತೋರಿಸಿದ್ರು. ಅಲ್ಲದೆ ತಮ್ಮ ವ್ಯವಹಾರದತ್ತಲೇ ಹೆಚ್ಚು ಗಮನ ಹರಿಸಿದ್ರು. ಚಿತ್ತೂರಿನ ಶ್ರೀ ಕಾಳಹಸ್ತಿಯಿಂದ ಬಳ್ಳಾರಿಗೆ ಗಾಲಿ ವಲಸೆ. ಗಾಲಿ ಜನಾರ್ದನ್ ರೆಡ್ಡಿ ಕೈ ಹಿಡಿದಿತ್ತು ಕಬ್ಬಿಣದ ಮೈನಿಂಗ್. ಹೀಗೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಆಂಧ್ರದ ಅನಂತಪುರ ಜಿಲ್ಲೆಯ ರಾಯದುರ್ಗಂನಿಂದ ಬಳ್ಳಾರಿಗೆ ಬಂದಿದ್ರು. ಇದೇ ರೀತಿ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಶ್ರೀ ಕಾಳಹಸ್ತಿಯಿಂದ ಬಳ್ಳಾರಿಗೆ ಬಂದಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ತಂದೆ ಗಾಲಿ ಚಂಗಾರೆಡ್ಡಿ ವೃತ್ತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ಹೀಗೆ ಬಳ್ಳಾರಿಗೆ ವಲಸೆ ಬಂದಿದ್ದ ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬ ಇಲ್ಲಿ ನೆಲೆ ಕಂಡುಕೊಂಡಿತ್ತು. ಆರಂಭದಲ್ಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ದ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಹೋದರರಿಗೆ ಶ್ರೀರಾಮುಲು ಸ್ನೇಹ ದೊರಕಿತ್ತು. ರಾಮುಲು ಮತ್ತು ರೆಡ್ಡಿ ಸ್ನೇಹ ಕುದುರಿದ ಬಳಿಕ ಫೈನಾನ್ಸ್ ವ್ಯವಹಾರ ಇದು ಅಂತ ಸಣ್ಣ ವ್ಯಾಪಾರ ಮಾಡಿಕೊಂಡಿದ್ರು. ಹೀಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ದ ಗಾಲಿ ಜನಾರ್ದನ್ ರೆಡ್ಡಿ ಕಬ್ಬಿಣದ ಅದಿರು ಗಣಿಗಾರಿಕೆ ಲೈಸೆನ್ಸ್ ಪಡೆದುಕೊಂಡಿದ್ರು. ಕಬ್ಬಿಣದ ಗಣಿಗಾರಿಕೆ ಲೈಸೆನ್ಸ್ ಪಡೆದ ಸಮಯದಲ್ಲಿ ಚೀನಾ ಒಲಿಂಪಿಕ್ಸ್ ಬಿಡ್ ಗೆದ್ದಿತ್ತು. ಒಲಿಂಪಿಕ್ಸ್ ಬಿಡ್ ಗೆದ್ದಿದ್ದ ಚೀನಾ ಅದಕ್ಕಾಗಿ ಹೊಸ ಸ್ಟೇಡಿಯಂಗಳನ್ನು ನಿರ್ಮಾಣ ಮಾಡಬೇಕಿತ್ತು. ಇದಕ್ಕಾಗಿ ಟನ್ ಗಟ್ಟಲೆ ಕಬ್ಬಿಣ ಬೇಕಾಗಿತ್ತು. ಅಲ್ಲಿಗೆ ಜನಾರ್ದನ್ ರೆಡ್ಡಿಗೆ ಜಾಕ್ ಪಾಟ್ ಹೊಡೆದಿತ್ತು. ಹೀಗೆ ಬಂದ ಅವಕಾಶವನ್ನ 2 ಕೈಗಳಿಂದ ತಬ್ಬಿಕೊಂಡ ಜನಾರ್ದನ್ ರೆಡ್ಡಿ ಸಕ್ರಮವಾಗಿ ಕಬ್ಬಿಣದ ಗಣಿಗಾರಿಕೆ ಮಾಡೋ ಜೊತೆಗೆ ಅಕ್ರಮ ಗಣಿಗಾರಿಕೆಯಿಂದಲೂ ಸಾಕಷ್ಟು ಹಣ ಸಂಪಾದಿಸಿದರು ಅನ್ನೋ ಆರೋಪವಿದೆ. ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗದೇ ಇದ್ರು ಈ ಕುರಿತು ಕೋರ್ಟ್ನಲ್ಲಿ ಹಲವು ಕೇಸ್ಗಳು ಇರೋದಂತೂ ಸತ್ಯ. ಇದೇ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಕೋರ್ಟ್ ನಿರ್ಬಂಧ ಹೇರಿತ್ತು. ಎರಡು ಕುಟುಂಬಗಳ ನಡುವೆ ಒಂದು ಸಭೆಯಿಂದ ಶುರು ವೈಷಮ್ಯ. ಬಳ್ಳಾರಿಯಲ್ಲಿ ರಾಯಲಸೀಮೆ ಫ್ಯಾಕ್ಷನ್ಗೆ ಬಿತ್ತು ಬೀಜ. ಒಂದೆಡೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಗ್ರಾನೈಟ್ ಗಣಿಗಾರಿಕೆ ಮಾಡುತ್ತಾ ಕೈತುಂಬಾ ಹಣ ಗಳಿಸಿದ್ರು. ಅಲ್ಲದೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಗೆದ್ದು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ರು. ಆದರೆ ಜನಾರ್ದನ್ ರೆಡ್ಡಿ ಇನ್ನೂ ಗಣಿದಣಿಯಾಗಿರಲಿಲ್ಲ. ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ಜೊತೆಗೆ ರೆಡ್ಡಿ ಎಲ್ಲಿರ್ತಾರೋ ಶ್ರೀರಾಮುಲು ಕೂಡ ಅಲ್ಲೇ ಇರೋಕೆ ಶುರು ಮಾಡಿದ್ರು. ಇಬ್ಬರು ಇಷ್ಟೊತ್ತಿಗಾಗಲೇ ಬಿಸಿನೆಸ್ ಪಾರ್ಟ್ನರ್ ಆಗಿದ್ರು. ಪರಿಸ್ಥಿತಿ ಹೀಗಿದ್ದಾಗ ಅದೊಂದು ಸಭೆಯಿಂದ ನಾರಾ ಮತ್ತು ಗಾಲಿ ಕುಟುಂಬಗಳ ದ್ವೇಷ ಶುರುವಾಗಿತ್ತು. ಇಬ್ಬರು ಆಂಧ್ರದ ರಾಯಲಸೀಮೆಯಿಂದ ಬಂದವರು. ಇಬ್ಬರ ಮೈಯಲ್ಲೂ ಫ್ಯಾಕ್ಸಿನಿಸಂ ರಕ್ತ ಹರಿತಿತ್ತು. ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ನಾರಾ ಸೂರ್ಯನಾರಾಯಣ ರೆಡ್ಡಿ ಜನಾರ್ದನ್ ರೆಡ್ಡಿ ವಿರುದ್ಧ ಆಡಿದ ಅದೊಂದೇ ಒಂದು ಮಾತು ಬಳ್ಳಾರಿಯಲ್ಲಿ ರಾಯಲಸೀಮೆ ಫ್ಯಾಕ್ಷನ್ಗೆ ಬೀಜ ಬಿತ್ತಲು ಕಾರಣವಾಗಿ ಬಿಡ್ತು. ಬಳಿಕ ನಡೆದಿದ್ದು ಈಗ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಸಾವಿರದ 1999ರಲ್ಲಿ ನಡೆದಿದ್ದ ಲೋಕಸಭೆ ಚುನಾವಣೆ ಬಳಿಕ ರೆಡ್ಡಿ ರಾಮುಲು ಹಣೆ ಬರಹವನ್ನೇ ಬದಲಾಯಿಸಿ ಬಿಡ್ತು. ರೆಡ್ಡಿ ರಾಮುಲು ಹೆಸರು ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರವೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ವಿಜೃಂಭಿಸಲು ಶುರುವಾಗಿತ್ತು. ಒಂದೆಡೆ ವ್ಯವಹಾರದಲ್ಲಿ ಗೆಲುವು, ರಾಜಕಾರಣದಲ್ಲಿ ಮೇಲುಗೈ ಸಾಧಿಸಿದ ಗಾಲಿ ಜನಾರ್ದನ ರೆಡ್ಡಿಯ ಪ್ರಕಾಶದ ಎದುರು ನಾರಾ ಸೂರ್ಯನಾರಾಯಣ ರೆಡ್ಡಿ ಹೊಳಪು ಕಳೆದುಕೊಂಡ್ರು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯ ರಾಜಕೀಯದ ಬಗ್ಗೆ ಗೊತ್ತಿರೋರಿಗೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಚಿರಪರಿಚಿತರು.
ಗಣಿನಾಡು ಬಳ್ಳಾರಿಯಿಂದ ರಾಜಕಾರಣ ಆರಂಭಿಸಿದ ಇಬ್ಬರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದ್ದಾರೆ. ಆರಂಭದ ವರ್ಷಗಳಲ್ಲಿದ್ದ ಬಿಗಿ ಹಿಡಿತ ಈಗಿಲ್ಲದೆ ಇರಬಹುದು. ಆದರೆ ಈಗಲೂ ರೆಡ್ಡಿ ರಾಮುಲು ಬಳ್ಳಾರಿ ರಾಜಕಾರಣದ ಮಟ್ಟಿಗೆ ತಮ್ಮದೇ ಆದ ಪ್ರಾಬಲ್ಯ ಹೊಂದಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ 1999ರಲ್ಲಿ ಬಳ್ಳಾರಿ ಲೋಕಸಭೆಯ ಜಿದ್ದಾಜಿದ್ದಿನ ಸ್ಪರ್ಧೆ. ರೆಡ್ಡಿ ರಾಮುಲು ಲಕ್ ಬದಲಿಸಿದ 1999ರ ಎಲೆಕ್ಷನ್. ವ್ಯವಹಾರದ ಜೊತೆ ರಾಜಕೀಯದಲ್ಲೂ ಬಿಗಿ ಹಿಡಿತ. ಸಾವಿರದ 1999ರ ಲೋಕಸಭೆ ಚುನಾವಣೆ ರೆಡ್ಡಿ ರಾಮುಲು ಲಕ್ ಬದಲಿಸಿತ್ತು. ಇದೇ ಕಾರಣ ಬಳ್ಳಾರಿಯಿಂದ ನಡೆದಿದ್ದ ಜಿದ್ದಾಜಿದ್ದಿನ ಸ್ಪರ್ಧೆ. 1999ರಲ್ಲಿ ಸೋನಿಯಾ ಗಾಂಧಿ ಚುನಾವಣೆ ರಾಜಕೀಯಕ್ಕೆ ಧುಮುಕಿದ್ರು. ಅಮೇಥಿಯಿಂದ ಕೊನೆ ಕ್ಷಣದಲ್ಲಿ ಬಿಜೆಪಿ ಸುಷ್ಮಾ ಸ್ವರಾಜ್ರನ್ನ ಕಣಕ್ಕಿಳಿಸಿತ್ತು. ಅಂದು ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿತ್ತು. ದೆಹಲಿಯಿಂದ ವಿಮಾನದ ಮೂಲಕ ಹೈದರಾಬಾದ್ಗೆ ಬಂದಿದ್ದ ಸುಷ್ಮಾರನ್ನ ಸ್ವತಃ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ ಮೂಲಕ ಬಳ್ಳಾರಿಗೆ ಕರೆತಂದು ನಾಮಪತ್ರ ಸಲ್ಲಿಕೆಗೆ ನೆರವಾಗಿದ್ರು. ಅಲ್ಲಿಗೆ ರೆಡ್ಡಿ ರಾಮುಲುಗೆ ಸುಷ್ಮಾ ಸ್ವರಾಜ್ ಕೃಪಾ ಕಟಾಕ್ಷ ಒಲಿದಿತ್ತು. ಈ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಸೋತಿದ್ರು. ಆದರೆ ರೆಡ್ಡಿ ರಾಮುಲು ಜೊತೆಗಿನ ಬಂಧ ಮುಂದುವರೆದುಕೊಂಡು ಹೋಗಿತ್ತು. ಬಿಜೆಪಿಯಲ್ಲಿ ಆಗ ಪ್ರಬಲವಾಗಿದ್ದ ನಾಯಕರಲ್ಲಿ ಸುಷ್ಮಾ ಕೂಡ ಒಬ್ಬರಾಗಿದ್ರು. ರೆಡ್ಡಿ ಮತ್ತು ರಾಮುಲು ಈಗಲೂ ಕೂಡ ಸುಷ್ಮಾ ಸ್ವರಾಜ್ರನ್ನ ದೇವರಂತೆ ಕಾಣ್ತಾರೆ. ಒಂದೆಡೆ ಕಬ್ಬಿಣದ ಅದಿರಿಗೆ ಡಿಮ್ಯಾಂಡ್ ಬಂದಿದ್ದರಿಂದ ವ್ಯವಹಾರದಲ್ಲಿ ರೆಡ್ಡಿಗೆ ಅದೃಷ್ಟ ಒಲಿದಿತ್ತು. ರಾಜಕೀಯದಲ್ಲಿ ಸುಷ್ಮಾ ಕೃಪಾ ಕಟಾಕ್ಷ ದೊರೆತ ಬಳಿಕ ದೊಡ್ಡ ಜಾಕ್ ಪಾಟ್ ಹೊಡೆದಿತ್ತು. ಹೀಗಾಗಿ ಸುಮಾರು 10 ವರ್ಷ ರೆಡ್ಡಿ ರಾಮುಲು ಪ್ರಕಾಶಮಾನವಾಗಿ ಬೆಳಗಿದ್ರು. ನಾರಾ ಸೂರ್ಯನಾರಾಯಣ ರೆಡ್ಡಿಗೆ ಗಾಲಿ ಟಕ್ಕರ್. ಜನಾರ್ದನ್ ರೆಡ್ಡಿ ಎದುರು ಮಂಕಾದ್ರು ಸೂರ್ಯ. 1999ರಲ್ಲಿ ಸೂರ್ಯನಾರಾಯಣ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯಾಗಿ ಕುರುಗೋಡಿನಿಂದ ಸ್ಪರ್ಧಿಸಿ ಸೋತಿದ್ರು. ಇದೇ ಟೈಮ್ನಲ್ಲಿ ರೆಡ್ಡಿ ರಾಮುಲು ಗ್ರ್ಯಾಂಡ್ ಆಗಿ ಬಿಜೆಪಿಗೆ ಎಂಟ್ರಿ ಕೊಟ್ಟಿದ್ರು. ಇದರಿಂದ ಸೂರ್ಯನಾರಾಯಣ ರೆಡ್ಡಿ ಜೆಡಿಎಸ್ ಸೇರ್ಪಡೆಯಾದರು. ಸಭೆಯಲ್ಲಿ ತಮಗೆ ಅವಮಾನ ಮಾಡಿದ್ದ ನಾರಾ ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಹಗೆತನ ಸಾಧಿಸಲು ಶುರು ಮಾಡಿದ್ರು. ಬಳ್ಳಾರಿಯಲ್ಲಿ ಬಿಜೆಪಿಯನ್ನ ಬಲವಾಗಿ ತಳವೂರುವಂತೆ ಮಾಡಿದ್ರು. ಅಲ್ಲದೆ ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ಆಧಿಪತ್ಯ ಸಾಧಿಸಿದ್ರು. ಹೀಗೆ ಇದ್ದಕ್ಕಿದ್ದಂತೆ ಪ್ರಜ್ವಲಿಸಿದ ಜನಾರ್ದನ್ ರೆಡ್ಡಿ ಎದುರು ಸೂರ್ಯನಾರಾಯಣ ರೆಡ್ಡಿ ಮಂಕಾಗಿ ಹೋದ್ರು. ಅಲ್ಲದೆ ಚುನಾವಣೆ ರಾಜಕೀಯಕ್ಕೆ ಗುಡ್ ಬೈ ಹೇಳಿ ತೆರೆಮೆರೆ ಸರಿದಿದ್ರು. ಆದರೆ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆದು ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾದರು. ಒಂದು ದಶಕದಲ್ಲಿ ತಣ್ಣಗಾಗಿತ್ತು ಇಬ್ಬರ ನಡುವಿನ ವೈಷಮ್ಯ. 1.5 ದಶಕದ ಬಳಿಕ ಶುರುವಾಯಿತು ಹಗೆತನ. 1999ರಲ್ಲಿ ಶುರುವಾದ ಜನಾರ್ದನ್ ರೆಡ್ಡಿ ರಾಜಕೀಯ ಜೀವನ 2009ರ ಹೊತ್ತಿಗೆ ರಾಜಕೀಯದಲ್ಲಿ ಅತ್ಯುನ್ನತ ಶಿಖರ ಮುಟ್ಟಿತ್ತು. ಇಡೀ ರಾಜ್ಯ ರಾಜಕಾರಣವನ್ನ ತಮ್ಮ ಬೆರಳ ತುದಿಯಲ್ಲಿ ಆಡಿಸುವ ಮಟ್ಟ ಮುಟ್ಟಿಬಿಟ್ಟಿದ್ರು. ಹೂ ಅಂದ್ರೆ ಜೀರೋ ಅನ್ನೋ ಮಟ್ಟಿಗೆ ಅವರ ಪ್ರಭಾವ ಬೆಳೆದು ಬಿಟ್ಟಿತ್ತು. ಈ ಮೂಲಕ ಒಂದು ಸಭೆಯಲ್ಲಿ ತಮಗೆ ಮಾಡಿದ್ದ ಅವಮಾನಕ್ಕೆ ಜನಾರ್ದನ್ ರೆಡ್ಡಿ ಪ್ರತೀಕಾರ ತೀರಿಸಿಕೊಂಡಿದ್ರು. ಇದಾದ ಬಳಿಕ ಇಬ್ಬರ ನಡುವಿನ ವೈಷಮ್ಯ ತಣ್ಣಗಾಗಿತ್ತು. ಆದರೆ 1.5 ದಶಕದ ಬಳಿಕ 2 ಕುಟುಂಬಗಳ ನಡುವೆ ಮತ್ತೆ ಹಗೆತನ ಶುರುವಾಗಿತ್ತು. ಇದಕ್ಕೆ ಕಾರಣ 2023ರ ವಿಧಾನಸಭೆ ಚುನಾವಣೆ. ಎರಡು 2023ರಲ್ಲಿ ಬಳ್ಳಾರಿ ನಗರದಿಂದ ನಾರಾ ಭರತ್ ರೆಡ್ಡಿ ಕಣಕ್ಕೆ. ಭರತ್ ವಿರುದ್ಧ ಪತ್ನಿಯನ್ನ ಕಣಕ್ಕೆ ಇಳಿಸಿದ್ದ ಜನಾರ್ದನ್ ರೆಡ್ಡಿ. 2011ರಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಹೆಸರು ಕೇಳಿ ಬಂದಿತ್ತು. ಇದಾದ ಬಳಿಕ ಅವರು ಜೈಲು ಸೇರಿದ್ರು. ಹೀಗಾಗಿ ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ರು. ಅದರಲ್ಲೂ ಮೋದಿ ಪ್ರಧಾನಿಯಾದ ಬಳಿಕ ಜನಾರ್ದನ್ ರೆಡ್ಡಿಯನ್ನ ಬಿಜೆಪಿ ದೂರ ಇಟ್ಟಿತ್ತು. ಅವರು ಕೂಡ ರಾಜ್ಯ ರಾಜಕಾರಣದ ಅಂತರ ಕಾಯ್ದುಕೊಂಡಿದ್ರು. ಆದರೆ ಕೆಲವು ಪ್ರಕರಣಗಳಲ್ಲಿ ರಿಲೀಫ್ ಸಿಕ್ಕ ಬಳಿಕ ಮತ್ತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಆದರೆ ಬಿಜೆಪಿ ಮಾತ್ರ ಅವರನ್ನ ಹತ್ತಿರ ಬಿಟ್ಟುಕೊಂಡಿರಲಿಲ್ಲ.
ಇದರಿಂದ ಸಿಟ್ಟಿಗೆದ್ದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ವಾಗತಿಸಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಗಂಗಾವತಿಯಿಂದ ಸ್ಪರ್ಧಿಸಿ ಅಲ್ಲಿಂದ ಗೆದ್ದು ಬಂದಿದ್ರು. ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಸೋತು ಹೋಗಿದ್ರು. ಎರಡು 2009ರಿಂದ ತಣ್ಣಗಾಗಿದ್ದ ಗಾಲಿನಾರ ಕುಟುಂಬಗಳ ನಡುವಿನ ಹಗೆತನ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಶುರುವಾಯಿತು. 2023ರಲ್ಲಿ ಮೊದಲ ಬಾರಿಗೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಜನಾರ್ದನ್ ರೆಡ್ಡಿ ಬಳ್ಳಾರಿ ಜಿಲ್ಲೆಗೆ ಕಾಲಿಡದಂತೆ ಕೋರ್ಟ್ ಆದೇಶವಿತ್ತು. ಹೀಗಾಗಿ ಭರತ್ ರೆಡ್ಡಿ ವಿರುದ್ಧ ತಮ್ಮ ಪತ್ನಿ ಅರುಣಾ ಲಕ್ಷ್ಮಿಯನ್ನ ಕಣಕ್ಕೆ ಇಳಿಸಿದ್ರು. ಒಂದು ಹಂತದಲ್ಲಿ ಅರುಣಾ ಲಕ್ಷ್ಮಿ ವಿರುದ್ಧ ಭರತ್ ರೆಡ್ಡಿ ಸೋಲು ಖಚಿತ ಅನ್ನೋದು ಫಿಕ್ಸ್ ಆಗಿತ್ತು. ಆದರೆ ಕೊನೆ ಹಂತದಲ್ಲಿ ಭರತ್ ರೆಡ್ಡಿ ಮಾಡಿದ ಮ್ಯಾಜಿಕ್ನಿಂದಲೋ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಕೈ ಹಿಡಿದಿದ್ದರಿಂದಲೋ ಭರತ್ ರೆಡ್ಡಿ ಗೆದ್ದು ಬೇಗಿದ್ರು. ಜನಾರ್ದನ್ ರೆಡ್ಡಿ ಪತ್ನಿಯನ್ನ ಕಣಕ್ಕಿಳಿಸಿ ನನ್ನನ್ನ ಸೋಲಿಸಲು ಪ್ರಯತ್ನಿಸಿದ್ರು ಅನ್ನೋದು ಭರತ್ ರೆಡ್ಡಿ ಸಿಟ್ಟಿಗೆ ಕಾರಣವಾಗಿತ್ತು. ರಾಜಕೀಯ ಮೇಲಾಟವಲ್ಲ, ಆಧಿಪತ್ಯಕ್ಕಾಗಿ ಹೋರಾಟ. ಇಬ್ಬರು ರೆಡ್ಡಿಗಳ ನಡುವಿನ ಕದನಕ್ಕೆ ಬಳ್ಳಾರಿಯೇ ಅಖಾಡ. ಕರ್ನಾಟಕದ ರಾಜಕೀಯದಲ್ಲಿ ಇದು ರಾಜಕೀಯ ಮೇಲಾಟಕ್ಕೆ ನಡೆದಿರೋ ಕಾಳಗ ಅಂತ ಅನ್ನಿಸಬಹುದು. ಆದರೆ ಅದೇ ನಿಜವಲ್ಲ. ಯಾಕಂದ್ರೆ ಬಳ್ಳಾರಿಗೆ ಆಂಧ್ರದ ಲಿಂಕ್ ಇದೆ. ಸ್ವಾತಂತ್ರ್ಯಕ್ಕೂ ಮೊದಲು ಬ್ರಿಟಿಷರ ಅಧೀನದಲ್ಲಿದ್ದ ಸೀಡೆಡ್ ಜಿಲ್ಲೆಗಳಲ್ಲಿ ಇದು ಕೂಡ ಒಂದು. ರಾಯಲ್ ಸೀಮೆಯ ಜಿಲ್ಲೆಗಳಲ್ಲಿ ಬಳ್ಳಾರಿಗೂ ಸ್ಥಾನವಿದೆ. ರಾಯಲ್ ಸೀಮೆಗೂ ಫ್ಯಾಕ್ಷನಿಸಂಗೂ ಅವಿನಾಭಾವ ಸಂಬಂಧ. ಹೀಗಾಗಿ ಬಳ್ಳಾರಿಯಲ್ಲಿ ನಡೆದಿರುವುದು ರಾಜಕೀಯ ಮೇಲಾಟವಲ್ಲ, ಬಳ್ಳಾರಿಯ ಮೇಲಿನ ಆಧಿಪತ್ಯಕ್ಕಾಗಿ ನಡೆದಿರೋ ಹೋರಾಟ. ಇಬ್ಬರು ರೆಡ್ಡಿಗಳ ನಡುವಿನ ಕದನಕ್ಕೆ ಬಳ್ಳಾರಿ ಅಖಾಡವಾಗಿ ಬದಲಾಗಿದೆ ಅನ್ನೋದು ಆಂಧ್ರದ ರಾಜಕೀಯ ಪಂಡಿತರ ಅಭಿಪ್ರಾಯವಾಗಿದೆ. ಎರಡು ಕುಟುಂಬಗಳಿಗೆ ವೈಎಸ್ ಕುಟುಂಬದ ನಂಟು. ನಾರಾಗೆ ರಾಜಾರೆಡ್ಡಿ, ಗಾಲಿಗೆ ರಾಜಶೇಖರ್ ರೆಡ್ಡಿ ಸ್ನೇಹ. ರಾಯಲ್ ಸೀಮೆಯ ಪ್ರಬಲ ಫ್ಯಾಕ್ಷನ್ಗಳಲ್ಲಿ ಯದುಗುರಿ ಸಂದಿಂಟಿ ಅಲಿಯಾಸ್ ವೈಎಸ್ ಕುಟುಂಬವು ಒಂದು. ಬ್ರಿಟಿಷರ ಕಾಲದಿಂದಲೂ ವೈಎಸ್ ಕುಟುಂಬ ಕಡಪದಲ್ಲಿ ತನ್ನದೇ ಆದ ಹಿಡಿತ ಹೊಂದಿದೆ. ಇಂಥ ಕುಟುಂಬದ ಜೊತೆ ನಾರಾ ಮತ್ತು ಗಾಲಿ ಕುಟುಂಬಗಳಿಗೆ ನಂಟಿದೆ. ಅನಂತಪುರದ ರಾಯದುರ್ಗಂನಿಂದ ಬಂದಿದ್ದ ಸೂರ್ಯನಾರಾಯಣ ರೆಡ್ಡಿಗೆ ಆಂಧ್ರದ ಮಾಜಿ ಸಿಎಂ ದಿವಂಗತ ವೈಎಸ್ ರಾಜಶೇಖರ್ ರೆಡ್ಡಿ ತಂದೆ, ಇನ್ನೊಬ್ಬ ಸಿಎಂ ವೈಎಸ್ ಜಗನ್ ತಾತ ರಾಜಾರೆಡ್ಡಿ ಜೊತೆಗೆ ಅವಿನಾಭಾವ ಸಂಬಂಧವಿತ್ತು. ಗಾಲಿ ಜನಾರ್ದನ್ ರೆಡ್ಡಿಗೆ ವೈಎಸ್ ರಾಜಶೇಖರ್ ರೆಡ್ಡಿ ಮತ್ತು ವೈಎಸ್ ಜಗನ್ ಜೊತೆಗೆ ಕೇವಲ ಸ್ನೇಹ ಸಂಬಂಧವೇ ಅಲ್ಲ, ವ್ಯಾವಹಾರಿಕ ಸಂಬಂಧವೂ ಇದೆ. ಎರಡು 2023ರಲ್ಲಿ ನಾರಾ ಭರತ್ ರೆಡ್ಡಿಯನ್ನ ಸೋಲಿಸಲು ಜನಾರ್ದನ್ ರೆಡ್ಡಿ ಪ್ರಯತ್ನಿಸಿದ್ರು ಅನ್ನೋ ಕಾರಣಕ್ಕೆ ತಣ್ಣಗಾಗಿದ್ದ ವೈಷಮ್ಯ ಮತ್ತೆ ಶುರುವಾಗಿತ್ತು. ಜನಾರ್ದನ್ ರೆಡ್ಡಿಯನ್ನ ಏಕವಚನದಲ್ಲೇ ಸಂಬೋಧಿಸೋ ಮೂಲಕ ವಿಧಾನಸಭೆಯಲ್ಲಿ ರಣಾಂಗಣವೇ ಸೃಷ್ಟಿಯಾಗಿತ್ತು. ಈಗ ಬಳ್ಳಾರಿಯಲ್ಲಿ ಆಧಿಪತ್ಯ ಸಾಧಿಸಲು ಎರಡು ಫ್ಯಾಕ್ಷನ್ಗಳ ನಡುವೆ ಕದನ ಶುರುವಾಗಿದೆ. ಈ ಕದನದಲ್ಲಿ ಈಗಾಗಲೇ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ. ಕೇವಲ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಮಾತ್ರ ಈ ಗಲಾಟೆ ಆಗಿಲ್ಲ, ಬದಲಿಗೆ ಬಳ್ಳಾರಿ ಮೇಲೆ ಹಿಡಿತ ಸಾಧಿಸಲು ಇಬ್ಬರು ಪ್ರಯತ್ನಿಸಿದ್ದು. ಈ ಕದನದಲ್ಲಿ ಇನ್ನೆಷ್ಟು ಸೈನಿಕರು ಬಲಿಯಾಗ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಎರಡು ಕುಟುಂಬಗಳ ನಡುವೆ ಅದೊಂದು ಸಭೆಯಿಂದ ಶುರುವಾದ ರಾಜಕೀಯ ವೈಷಮ್ಯ ಇಲ್ಲಿಯವರೆಗೆ ಮುಂದುವರೆದುಕೊಂಡು ಬಂದಿದೆ. 2026ನೇ ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ಹೆಣ ಬೀಳೋ ಮೂಲಕ ಬಳ್ಳಾರಿಯ ರಕ್ತ ಚರಿತ್ರೆಯ ಪುಟದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಬಳ್ಳಾರಿ ರಾಜಕೀಯ ಗೊತ್ತಿರೋ ಪ್ರಕಾರ ಇದು ಇಲ್ಲಿಗೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ. ಇನ್ನಷ್ಟು ರಕ್ತ ಸುರಿಯೋವರೆಗೂ ಈ ಗಲಾಟೆ ತಣ್ಣಗಾಗಲ್ಲ ಅಂತ ಭಾವಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.